RTR 180 ಟೈಲ್ ಟೈಡಿ ಯಾವ ಥರ ಇನ್ಸ್ಟಾಲ್ ಮಾಡ್ಬೋದು. ಈ ಥರ ಟೈಲ್ ಟೈಡಿ ನೋಡಿರ್ತೀರ, R15 ಡ್ಯೂಕೋ ಆ ಥರ ಮಾಮೂಲಿ ಸಣ್ಣ ಪುಟ್ಟ ಸ್ಪೋರ್ಟ್ಸ್ ಬೈಕಲ್ಲೆಲ್ಲ ಟೈಲ್ ಟೈಡಿ ಇನ್ಸ್ಟಾಲ್ ಮಾಡಿರ್ತಾರೆ. ಮಡ್ಗಾಡು ಈಸಲ್ಲಿ ರಿಮೂವ್ ಮಾಡಿಬಿಟ್ಟು ಹಂಗೆ ಇನ್ಸ್ಟಾಲ್ ಮಾಡಿಬಿಟ್ಟಿರ್ತಾರೆ. ಬಟ್ ಇದರಲ್ಲಿ ಆ ಥರ ಆಗಲ್ಲ. ಸೊ ಹಿಂಗೆ ಅಂತ ಹೇಳ್ತೀನಿ ನೋಡಿ ಇದರಲ್ಲಿ ಮಾಡೋದು. ಇದ್ರದ್ದು ಮಡ್ಗಾಡು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಇಲ್ಲಿಂದ ಸ್ಟಾರ್ಟ್ ಆಗಿ ಕಂಪ್ಲೀಟ್ ಒಂದೇ ಪೀಸು ಇಲ್ಲಿ ತನಕ ಬರೋದು ಮಡ್ಗಾಡು. ಇಲ್ಲಿ ತನಕ ಫಸ್ಟು ಆ ಮಡ್ಗಾಡನ್ನ ಫುಲ್ಲು ಓಪನ್ ಮಾಡ್ಕೊಳ್ಳಿ, ಬಿಚ್ಕೊಳ್ಳಿ, ಆಚೆಗೆ ತೊಗೊಳ್ಳಿ. ಅದನ್ನು ಫುಲ್ಲು ತೊಗೊಂಡು ಇಲ್ಲಿಗೆ ಕರೆಕ್ಟಾಗಿ ಇಲ್ಲಿಗೆ ಆ್ಯಂಗಲ್ ನೋಡ್ಕೊಂಡು ಇಲ್ಲಿಗೆ ಕಟ್ ಮಾಡಿ. ಸೊ ಈ ಮಡ್ಗಾಡನ್ನ ಕಟ್ ಮಾಡೋಕ್ಕೆ ನಾರ್ಮಲ್ ಆ್ಯಕ್ಷನ್ ಬ್ಲೇಡ್ನ ಯೂಸ್ ಮಾಡಿ. ಈ ಮಡ್ಗಾಡನ್ನ ಕಟ್ ಮಾಡೋಕ್ಕೆ ಆ್ಯಕ್ಷನ್ ಬ್ಲೇಡೆಲ್ಲ ನಿಮಗೆ ಮಾರ್ಕೆಟಲ್ಲಿ ಒಂದು 10 ರೂಪೀಸ್ಗೆಲ್ಲ ಅವೈಲೇಬಲ್ ಇದೆ. ಕಟ್ ಮಾಡಿ. ಬಟ್ ನೀವೇನಾದ್ರೂ ಮತ್ತೆ ಫಿಟ್ ಮಾಡಬೇಕು ಅಂದರೆ ಎರಡು ಹೋಲ್ ಮಾಡಿ ಒಂದು ಸಣ್ಣದೊಂದು ಕ್ಲ್ಯಾಂಪ್ ಹಾಕಿ, ಆಗ ನೀಟಾಗಿ ಕೂತ್ಕೊಳ್ಳುತ್ತೆ ಮಡ್ಗಾಡು. ಲಾಸ್ಟ್ ಹಿಂದ್ಗಡೆ ಬರೋ ಪೀಸು ಏನು ತೊಂದರೆ ಇಲ್ಲ. ಎರಡು ಹೋಲ್ ಮಾಡಿಬಿಟ್ಟು ಒಂದು ಬೋಲ್ಟ್ ಮುಖಾಂತರ ಫಿಟ್ ಮಾಡಿ. ಇಲ್ಲೊಂದು ಫಿಟ್ಟಿಂಗ್ ನಿಮ್ಗೆ ಆಪ್ಷನ್ ಇರುತ್ತೆ, ತೋರಿಸ್ತೀನಿ ರೀ ಇಲ್ಲಿ. ಸೊ ಏನಾಗಲ್ಲ, ನೀವು ಫಿಟ್ ಮಾಡ್ಬೋದು. ಕಟ್ ಮಾಡಿದ್ರು ಕೂಡ ಅದೇನು ವೇಸ್ಟ್ ಆಗೋಲ್ಲ. ಇಟ್ಕೊಂಡಿರಿ ಮಾಡಿಬಿಟ್ಟು ಆಗ ನಿಮ್ಗೆ ಇಲ್ಲಿ ಗ್ಯಾಪ್ ಆಗೋಗುತ್ತೆ. ಇಲ್ಲಿ ಗ್ಯಾಪ್ ಆಗೋದಾಗ ಏನು ತಲೆ ಕೆಡ್ಸ್ಕೊಬಿಡಿ. ಈ ಥರ ಯಾವುದಾದ್ರೂ ಜಿಯೋ ಫೈಬರು ಈ ಥರ ರಟ್ಟು ಪೀಸ್ ತೊಗೊಂಡು ಇಲ್ಲಿಂಗೆ ಫಿಟ್ ಮಾಡ್ಕೊಳ್ಳಿ. ಅಥವಾ ನಿಮಗೆ ಗೊಜ್ಜೆ ಬಂದು ಡೈರೆಕ್ಟಾಗಿ ಸೀಟು ಹೊಡಿಯುತ್ತೆ. ಸೊ ಟೈಲ್ ಟೈಡಿನ ಲೇತಲ್ಲಿ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ಟೈಲ್ ಟೈಡಿನ ನೋಡ್ಬೋದು ನೀವು. ಕಬ್ಬಣ ಈ ಥರ ಬರುತ್ತೆ ಕಬ್ಬಣ. ಅದು ಇಲ್ಲಿ ಎರಡು ಹೋಲ್ ಹಾಕಿ, ಇಲ್ಲೊಂದು ಹೋಲ್ ಹಾಕಿ ಲೇತು ನೀವು ಯಾವುದೇ ಇರ್ಬೋದು. ಈ ಥರ ಮೆಷರ್ಮೆಂಟ್ ಕೊಟ್ಬಿಟ್ಟು ಹೇಳಿ, ಈ ಥರ ಗಾಡಿಗೆ ಹಿಂಗೆ ಮಾಡಿಸ್ಬೇಕು ಅಂತ. ನಿಮ್ಗೆ ಅರೌಂಡ್ 300 ರೂಪೀಸ್ ಒಳಗಡೆ ಆಗುತ್ತೆ ಇದು ಟೈಲ್ ಟೈಡಿ. ಇಂಡಿಕೇಟರ್ ಹೋಲ್ ಹಾಕ್ಸೋದು ಮರಿಬೇಡಿ. ಇಂಡಿಕೇಟರ್ ಹೋಲ್ಸು ಇಲ್ಲಾಂದರೆ ನೀವು ಇಂಡಿಕೇಟರ್ ಹಿಂಗೆ ಫಿಟ್ ಮಾಡ್ತೀರಾ, ಆಗ ನಿಮಗೆ ಈ ಥರದೊಂದು ಲುಕ್ ಬರುತ್ತೆ. ಅಪಾಚೆ RTR 180 160 ಎಲ್ಲದಕ್ಕೂ ಈ ಥರ ಮಾಡಿಸ್ಕೋಬೋದು. ಬಟ್ ನಿಮ್ಗೆ ಏನು ಪ್ರಾಬ್ಲಮ್ಮು ಅಂದರೆ ಸಿಕ್ಕಾಪಟ್ಟೆ ಗೊಜ್ಜೆ ಇರುತ್ತೆ ಮಳೆ ಟೈಮಲ್ಲಿ. ಸೋಲೋ ರೈಡರ್ ಆದರೆ ಓಡಿಸ್ಬೋದು. ಹಿಂದೆ ಕೂತಿರೋರಿಗೆ ತುಂಬ ಜಾಸ್ತಿ ಗೊಜ್ಜೆ ಇರುತ್ತೆ. ಈ ಗಾಡಿಗೆಲ್ಲ ನೀವೇನಾದ್ರೂ ರೆಡಿಮೇಡ್ ಹಾಕ್ಸ್ತೀನಿ ಅಂದರೆ ಸ್ವಲ್ಪ ಫಿಟ್ಟಿಂಗೆಲ್ಲ ಇಶ್ಯೂ ಆಗ್ಬೋದು. ಯಾಕಂದರೆ ನೀವು ನೋಡ್ಬೋದು ಈ ಬಾಡಿ ಹಿಂದೆ ಕೌಲು ಇಲ್ಲಿ ತನಕ ಬರುತ್ತೆ. ಕರೆಕ್ಟಾಗಿ ಅದೆಲ್ಲ ಮೆಜರ್ಮೆಂಟ್ಸ್ ತೊಗೊಂಡೇ ಮಾಡಬೇಕು. ನೋಡ್ಬೋದು ನೀವು ಯಾವ ಥರ ಬಂದಿದೆ ಅಂತ ಮೇಲಿಂದ. ಇವೆರಡು ಬೋಲ್ಟ್ ಮುಖಾಂತರ ಕೂತಿದೆ. ಒಂಚೂರು ಶೇಕ್ ಆಗಲ್ಲ, ಪರ್ಫೆಕ್ಟ್ ಫಿಟ್ಟಿಂಗು. ಬಟ್ ನಿಮ್ಗೆ ಇದೇನು ಅಡ್ಜಸ್ಟೇಬಲ್ ಇರಲ್ಲ. ಒಂದ್ಸಲ ಏನು ಫಿಟ್ ಮಾಡಿರ್ತೀರ ನಂಬರ್ ಪ್ಲೇಟ್ ನಿಮಗೆ ಏನು ಕಾಣಿಸ್ತಾ ಇದೆ ಆ್ಯಂಗಲು ಅದೇ ಥರ ಇರುತ್ತೆ. ಇಂಡಿಕೇಟರ್ಗೂ ಅಷ್ಟೇ ಏನು ತೊಂದರೆ ಇಲ್ಲ. ಫುಲ್ ಸ್ಟಡಿಯಾಗಿ ಏನೂ ಶೇಕ್ ಆಗಲ್ಲ. ಆರಾಮಾಗಿ ನಿಮ್ಗೆ ಒಳ್ಳೆ ಲುಕ್ ಇರುತ್ತೆ ಗಾಡಿಗೆ. ಡ್ಯೂಕು RC R15ಗೆಲ್ಲ ನಿಮಗೆ ರೆಡಿಮೇಡ್ ಸಿಗುತ್ತೆ ಆನ್ಲೈನಲ್ಲಿ. ಬಟ್ ಅದು ಸಿಕ್ಕಾಬಟ್ಟೆ ಕಾಸ್ಟ್ಲಿ ಹೇಳ್ತಾರೆ. 1000 800 ಕಮ್ಮಿ ಅಂತೂ ಕೊಡೋಲ್ಲ. ಸಿಕ್ಕಾಬಟ್ಟೆ ಕಾಸ್ಟ್ಲಿ ಹೇಳ್ತಾರೆ. ಇದನ್ನಾದ್ರೆ ನೀವು 300 ಇನ್ನೂ ಕಮ್ಮಿಗೆ ಬೇಕಾದ್ರೆ ಮಾಡಿಸ್ಕೋಬೋದು ಗೊತ್ತಿರೋರಿದ್ರೆ. ಅದೊಂದು ನಿಮಗೆ ಹೆವಿ ಅಡ್ವಾಂಟೇಜು. ಆದಷ್ಟು ನೀವೇ ಮಾಡಿಸ್ಕೊಳ್ಳೋಕೆ ಟ್ರೈ ಮಾಡಿ. ನಿಮ್ಮ ಗಾಡಿಗೆ ಹೆಂಗೆ ಬೇಕು ಅಂತ. ರೆಡಿಮೇಡೆಲ್ಲ ತುಂಬ ಹೆವಿ ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡ್ತಾರೆ. ಅದೇನು ಕಮ್ಮಿ ಇರೋದಿಲ್ಲ, ಅಷ್ಟೆಲ್ಲ ವರ್ತೇ ಇರೋದಿಲ್ಲ ಅದಕ್ಕೆಲ್ಲ. ಟೈಲ್ ಟೈಡಿಗೆಲ್ಲ ಅಷ್ಟೊಂದು 1000 ಚಿಲ್ಲರೆ ಮೇಲೆ ಕೊಡೋಕ್ಕೆ. ಏನು ಅಡ್ಜಸ್ಟೇಬಲ್ಲು ಆಳು ಮುಳು ಅಂತಾರೆ. ನನಗನ್ಸಂಗೆ ಅದೆಲ್ಲ ವರ್ತೇ ಅಲ್ಲ.